ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಅಥವಾ ನ್ಯೂಸ್ ಆ್ಯಂಡ್ ವ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೋಪ ಬಂದಂತಿದೆ. ಆದರೆ ಅವರು ಯಾರ ಮೇಲೆ ಕೋಪ ಮಾಡ್ಕೋಬೇಕು? ತಮ್ಮ ಮೇಲಿನ? ತಾವು ನಂಬಿದವರು ನಂಬಿಕೆಗೆ ಯೋಗ್ಯರಲ್ಲ ಅಂತ ಅವರಿಗೆ ಅನಿಸೋಕೆ ಪ್ರಾರಂಭ ಆಗಿದೆಯಾ? ಒಬ್ಬ ರಾಜಕಾರಣಿ ಹಾಗೆ. ಆ ರಾಜಕಾರಣಿಯ ಸುತ್ತಮುತ್ತ ಎಂಥವರು ಇರುತ್ತಾರೆ ಅನ್ನೋದ್ರ ಮೇಲೆ ಆ ರಾಜಕಾರಣಿಯ ಬಗ್ಗೆ ತೀರ್ಮಾನ ತಗೋಬೇಕಂತೆ. ನಾಟ್ ಓನ್ಲಿ ರಾಜಕಾರಣಿಗಳು, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವರ ಸುತ್ತಮುತ್ತ ಇರುವ ಜನ ಎಂಥವರು ಅಂತ ಅರಿತುಕೊಡೋದು ಬಹಳ ಮುಖ್ಯ. ಆ ಕಾರಣಕ್ಕಾಗಿಯೇ ನಾವು ಯಾರನ್ನು ನಮ್ಮ ಸುತ್ತಮುತ್ತ ಇಟ್ಕೋತೀವಿ, ಯಾರನ್ನು ಆಪ್ತರು ಅಂದ್ಕೋತೀವಿ, ಯಾರನ್ನು ಒಂದು ಲೇವಲ್ ಒಳಗಡೆ ಬಿಟ್ಕೊಡ್ತೀವಿ, ಇದೆಲ್ಲ ಬಹಳ ಮುಖ್ಯವಾದ್ದು. ಇದನ್ನು ನಾನು ಹೇಳೋದ ಕಾರಣ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಿನ್ನೆಯಿಂದಲೇ ಅವರು ಅಗ್ರೆಸಿವ್ ಆಗಿ ಕಾಣ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರು T20 ಬ್ಯಾಟ್ಸ್ಮನ್ ಹಾಗೆ ಕಾಣ್ತಿದ್ದಾರೆ. ಬಂದು ಬಾಲ್ ಎಲ್ಲ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಅವರು ನಿನ್ನೆ ತೆಗೆದುಕೊಂಡ ಕೆಲವು ತೀರ್ಮಾನಗಳು, ಅದು ಒಂದು ರೀತಿಯಲ್ಲಿ ಫಾಸ್ಟ್ ಬಾಲಿಂಗೋ ಸ್ಪಿನ್ ಬಾಲಿಂಗೋ ಗೊತ್ತಿಲ್ಲದಿರುವ ಸ್ಥಿತಿ ಇದೆ. ಎತ್ತಿ ಎತ್ತಿ ಬ್ಯಾಟ್ ಮಾಡ್ತಿದ್ದಾರೆ, ತೆಗೆದು ಬಾಲ್ ಹೊಡಿತಿದ್ದಾರೆ. ಹೀಗಾಗಿ 5 ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನು ಒಗೆದರು ನಿನ್ನೆ. ಸೊ ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವೆಡೆ ತೀವ್ರ ರೂಪದಂತವಾದಂಥ ಟೀಕೆಗಳು ಪ್ರಾರಂಭ ಆದವು. ಸೊ ಇವತ್ತು 2 ತೀರ್ಮಾನ ತೆಗೆದುಕೊಂಡ್ರು. ಒಂದು, ಇಂಟೆಲಿಜೆನ್ಸ್ ಚೀಫ್ ಮುಖ್ಯಸ್ಥರು ಏನಿದ್ರು ADGP ಹೇಮಂತ್ ನಿಂಬಾಳ್ಕರ್ ಅವರನ್ನು ವರ್ಗಾವಣೆ ಮಾಡಿತ್ತು. ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು ಅನ್ನುವುದು ಇದರಿಂದ ತೋರಿಸ್ಕೊಡ್ತು. ಇನ್ನೊಂದು, ತಮ್ಮ ಪರಮಾಪ್ತ, ತಮ್ಮ ಪಕ್ಕದಲ್ಲೇ ಇರುವ MLC ಗೋವಿಂದರಾಜು ಅವರನ್ನು ಅವರ ಹುದ್ದೆಯಿಂದ ಮುಖ್ಯಮಂತ್ರಿಗಳ ಸಲಹೆಗಾರರ ಹುದ್ದೆ, ಕಾರ್ಯದರ್ಶಿ ಹುದ್ದೆ, ಅಲ್ಲಿಂದ ಅವರನ್ನು ಎತ್ತಾಕಿದ್ದು. ಇವು 2 ತೀರ್ಮಾನಗಳೇನಿವೆ ಅದು ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ತೋರಿಸುತ್ತೆ. ಅವರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಂಥ ಘಟ್ಟೆ ನಡೆದೋಗಿದೆ. ಆದ್ದರಿಂದ ಅವರಿಗೆ ತಮ್ಮನ್ನು ದಾರಿ ತಪ್ಪಿಸಿದವರು ಯಾರು ಅನ್ನುವ ಚಿಂತೆಯಲ್ಲಿದ್ದಂತೆ ಕಾಣುತ್ತೆ. ಆದ್ದರಿಂದ ಅವರು ಯಾರ್ಯಾರನ್ನೋ ಎತ್ತಿ ಒಗಿತಾ ಇದ್ದಾರೆ. ಸೊ ಹೇಮಂತ್ ನಿಂಬಾಳ್ಕರ್ ಯಾವಾಗಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತಿರ ಆದವರು. ಅವರ ಶ್ರೀಮತಿಯವರು ಖಾನಾಪುರದಿಂದ MLA ಕೂಡ ಆಗಿದ್ದರು. ಸೊ ಭಾಳ ಹತ್ತಿರ ಇರುವ ಪವರ್ಫುಲ್ ಮ್ಯಾನ್. ನೋಡಿ, ಉಳಿದವರಾದರೆ ಇದು ಹೇಗೆ ಅಂದರೆ, ಬೆಂಗಳೂರು ಕಮಿಷನರ್ ಆದರೆ ನೀವು ಅವರನ್ನು ಸಸ್ಪೆಂಡ್ ಮಾಡ್ತೀರಿ. ಹೇಮಂತ್ ನಿಂಬಾಳ್ಕರ್ ಸಸ್ಪೆಂಡ್ ಆಗಬೇಕಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್, ಇಂಟೆಲಿಜೆನ್ಸ್ ಅವರು ಮಾಹಿತಿ ಕೊಡಬೇಕಾಯ್ತು. ಯೂಸ್ವಲಿ ನಾನು ನೋಡಿದ ಹಾಗೆ ಮುಖ್ಯಮಂತ್ರಿಗಳಂತ, ನಾನು ಅರಸೋ ಕಾಲದಿಂದ ಮುಖ್ಯಮಂತ್ರಿಗಳು ನೋಡಿದ್ದೆ. ಮುಖ್ಯಮಂತ್ರಿಗಳು ಏನಿದ್ದಾರೆ, ಬೆಳಗ್ಗಿನ ಹೊತ್ತು 8:00 ಇಂಟೆಲಿಜೆನ್ಸ್ ಚೀಫ್ ಬಂದು ಮುಖ್ಯಮಂತ್ರಿಗಳು ನೋಡ್ತಾರೆ. ಯೂಸ್ವಲಿ 8:30, 9 ಒಳಗಡೆ. ಅಂದರೆ ಮುಖ್ಯಮಂತ್ರಿಗಳು ಅವತ್ತಿನ ಕಾರ್ಯಕ್ರಮ ಸಿದ್ಧ ಆಗೋದಕ್ಕಿಂತ ಮೊದಲು ಇಂಟೆಲಿಜೆನ್ಸ್ ಚೀಫ್ ಬರ್ತಾರೆ. ಬಂದಾಗ ಅವ್ರ ಕೈ ಫೈಲ್ಗಳಿರ್ತವೆ, ಹೇಳಿಕೆಗಳಿರ್ತವೆ, ಎಲ್ಲವನ್ನ ಇಟ್ಕೊಂಡು ಬ್ರೀಫ್ ಮಾಡ್ತಾರೆ. ಹೀಗಾಗಿದೆ, ಹೀಗಾಗುತ್ತೆ, ನೀವು ಈ ರೀತಿ ಮಾಡಬೇಕು. ಸೊ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು ಹೀಗಿದೆ, ಭಾಳ ಪರ್ಫೆಕ್ಟಾಗಿ ಹೇಳಲಾಗುತ್ತೆ. ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಬಗ್ಗೆ, ಹಾಗೆಯೇ ದಟ್ ಪೊಲೀಸ್ ಬಂದೋಬಸ್ತ್ ಎಲ್ಲಿ ಮಾಡಬೇಕು ಇರಬೇಕು, ಅದು ಇಂಟೆಲಿಜೆನ್ಸ್ ಚೀಫ್ ಇನ್ಪುಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಕೊಡ್ತಾರೆ, ಅದ್ರ ಮೇಲೆ ಇವರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಈಗಲೂ ಕೂಡ ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ಹಾಗೆ ಇಂಟೆಲಿಜೆನ್ಸನ್ನು ಮುಖ್ಯಮಂತ್ರಿಗಳನ್ನ ಇಟ್ಕೊಂಡಿರ್ತಾರೆ. ಯಾರು ಹೋಮ್ ಮಿನಿಸ್ಟ್ರು ಅವರಿಗೆ ಇಂಟೆಲಿಜೆನ್ಸ್ ಕೊಡಲ್ಲ. ಸೊ ಇಂಟೆಲಿಜೆನ್ಸ್ ಸಪ್ರೇಟ್ ಮಾಡಿಬಿಡ್ತಾರೆ ಹೋಮ್ ಡಿಪಾರ್ಟ್ಮೆಂಟಿಂದ. ಮುಖ್ಯಮಂತ್ರಿ ಇಟ್ಕೊಂಡಿರ್ತಾರೆ, ಮಾಹಿತಿ ಎಲ್ಲ ಅವರಿಗೆ ಬರಬೇಕು. ತಮ್ಮ ರಾಜಕೀಯ ವಿರೋಧಿಗಳು ಏನು ಮೂವ್ಮೆಂಟ್ ಮಾಡ್ತಾರೆ, ಎಲ್ಲಿ ಬಂದರು, ಏನು ಮಾಡಿದ್ರು, ಆ ಎಲ್ಲ ಮಾಹಿತಿಗಳು ಮುಖ್ಯಮಂತ್ರಿ ತಗೊಂಡ್ಬಿಟ್ಟು ಅವ್ರ ವಿರುದ್ಧ ಏನು ಕ್ರಮ ತಗೋಬೇಕು, ಇದೆಲ್ಲ ಅಧಿಕಾರದ ದಟ್ ಭಾಗ ಆದದ್ದು. ಸೊ ಹಾಗಿದ್ರೆ ಹೇಮಂತ್ ನಿಂಬಾಳ್ಕರ್ ಹೀಗೆ 8:00 ಬೆಳಗ್ಗೆ ಬಂದುಬಿಟ್ಟು ಬ್ರೀಫ್ ಮಾಡೋದೇನಿದೆ ಅದನ್ನು ಮಾಡಿಲ್ವಾ? 8:30 ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ಧ ಆಗಿರ್ತಿರ್ಲಿಲ್ವಾ? ಅವತ್ತಿನ ದಿನ ಹೇಮಂತ್ ನಿಂಬಾಳ್ಕರ್ ಬಂದು ಹೇಳಿಲ್ವಾ? ಅಥವಾ ಪರಂಪರೆಯನ್ನೇ ನಿಲ್ಲಿಸ್ಬಿಟ್ಟಿದೆ ಗೊತ್ತಲ್ಲ. ಇತ್ತೀಚೆಗೆ ನಾನು ಹೊರಗಡೆ ಹೋಗೋದು ಕಡಿಮೆ, ವಿಧಾನಸೌಧಕ್ಕೆ ಅಲ್ಲಿ ಹೋಗೋದು ಕಡಿಮೆ. ಸೊ ನಾನು ವಿಧಾನಸೌಧಕ್ಕೆ ಹೋಗುವ ಸಂದರ್ಭದಲ್ಲಿ ಈ ರೀತಿ ಇತ್ತು, ಇಂಥ ಮಾಹಿತಿಗಳು ನನಗೆ ಸಿಗ್ತಾ ಇರ್ತಿದ್ವು. ಆದರೆ ಈಗ ನಾನು ವಿಧಾನಸೌಧಕ್ಕೆ ಹೋಗೋದು ಕಡಿಮೆ ಆದರೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನ್ನ ಬಳಿ. ವೆದರ್ ಹೇಮಂತ್ ನಿಂಬಾಳ್ಕರ್ ಏನೇ ಇರಲಿ, 2 ಇದೆ. ಒಂದು,
ಹೇಮಂತ್ ನಿಂಬಾಳ್ಕರ್ ಅವರು ಮುಖ್ಯಮಂತ್ರಿಗಳಿಗೆ ಬೆಳಗ್ಗೆ ಬ್ರೀಫ್ ಮಾಡುವುದನ್ನೇ ನಿಲ್ಲಿಸಿದರೆ ಅದು ಬಹುದೊಡ್ಡ ತಪ್ಪು, ಬಹುದೊಡ್ಡ ತಪ್ಪು. ಇನ್ನು ಬ್ರೀಫಿಂಗ್ ಇದ್ರೂ ಕೂಡ ಅವ್ರಿಗೆ ವಿಚಾರ ಹೇಳದಿದ್ದರೆ ಅದು ಬಹುದೊಡ್ಡ ತಪ್ಪು. ಒಟ್ಟಾರೆಯಾಗಿ ಹೇಮಂತ್ ನಿಂಬಾಳ್ಕರ್ ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವಂಥದ್ದು. ಆದರೆ ನೀವು ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು ಏನು ಅಂತಾರೆ, ಪೊಲೀಸರ ವೈಫಲ್ಯ ಮೇಲ್ನೋಟಕ್ಕೆ ಕಾಣುತ್ತೆ. ನಿಮಗೆ ಪೊಲೀಸರ ವೈಫಲ್ಯ ಮೇಲ್ನೋಟಕ್ಕೆ ಕಂಡ್ರೆ ಹೇಮಂತ್ ನಿಂಬಾಳ್ಕರ್ ಅವರ ವೈಫಲ್ಯ ಯಾಕೆ ಮೇಲ್ನೋಟಕ್ಕೆ ಕಾಣಲ್ಲ? ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡವರು ಅನ್ನುವುದು ಅದಕ್ಕೆ ಕಾರಣನಾ? ವಾಟ್? ಸೊ ಓಕೆ ಫೈನ್. ಇದಾದಮೇಲೆ ನೀವು ಅವರನ್ನು ವರ್ಗಾವಣೆ ಮಾಡ್ತೀರಿ, ಆದರೆ ಇಬ್ಬರಿಗೆ ಬೇರೆ ರೀತಿ ನೀವು ಟ್ರೀಟ್ ಮಾಡ್ತೀರಿ ಮುಖ್ಯಮಂತ್ರಿಗಳೇ. ನೀವು ದಯಾನಂದ್ ಅವ್ರನ್ನ ಒಂದು ರೀತಿ ಟ್ರೀಟ್ ಮಾಡ್ತೀರಿ, ಹೇಮಂತ್ ನಿಂಬಾಳ್ಕರ್ನ ಒಂದು ರೀತಿ ಟ್ರೀಟ್ ಮಾಡ್ತೀರಿ. ಹೇಮಂತ್ ನಿಂಬಾಳ್ಕರ್ನ ಸಸ್ಪೆಂಡ್ ಮಾಡಲ್ಲ, ಬರೀ ವರ್ಗಾವಣೆ ಮಾಡಿ ಕೈ ತೊಳ್ಕೊತೀರಿ. ಸೊ ದಟ್ ದ ಸೆಕೆಂಡ್ ಥಿಂಗ್ ಐ ವಿಲ್ ಕಮ್ ಟು. ನೀವು ನೋಡಿರ್ಬೋದು, ಈ ಬಹಳ ಜನರಿಗೆ ಗೊತ್ತಿದೆ ನಿಮಗೆ, MLC ಗೋವಿಂದರಾಜು ಈಸ್ ಅ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಕಾಂಗ್ರೆಸ್ ಗೌರ್ಮೆಂಟ್. ಅಧಿಕಾರಕ್ಕೆ ತುಂಬ ಹತ್ತಿರ ಇರುವವರು. ನೀವು ಮುಖ್ಯಮಂತ್ರಿಗಳನ್ನ ಎಲ್ಲ ನೋಡಿದರೂ ಕೂಡ ನೀವು ಬಹಳಷ್ಟು ಸಂದರ್ಭಗಳಲ್ಲಿ ಅವರ ಜೊತೆ ಗೋವಿಂದರಾಜು ಅವರು ಕಾಣ್ತಾರೆ. ಗೋವಿಂದರಾಜು ಆ್ಯಕ್ಚುಲಿ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಇದೆ, ಅದರ ಚೇರ್ಮನ್ನೋ ಕಾರ್ಯದರ್ಶಿಯೇನೋ ಆಗಿದೆ. ಭಾಳ ವರ್ಷಗಳಿಂದ ಅವರಿದ್ದಾರೆ. ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದೆಲ್ಲ ಬಹುತೇಕ ಏನಿದೆ ಅದರಲ್ಲಿ ಒಂಥರ ಅನ್ಕ್ವೆಶ್ಚನೇಬಲ್ ಅಡ್ವೈಸರ್. ಕ್ರೀಡೆಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ಕ್ವೆಶ್ಚನೇಬಲ್, ನಾಟ್ ಓನ್ಲಿ ಕ್ರೀಡೆ, ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವರು ಆ ಇನ್ಪುಟ್ಟನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇರುವಂಥ ಮನುಷ್ಯ. ಜಾಸ್ತಿ ಮಾತಾಡಲ್ಲ ಗೋವಿಂದರಾಜು. ಅವರ ಆಪರೇಷನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ತುಂಬ ಜಾಸ್ತಿ ಮಾತನಾಡೋದು ಏನೊಂದು ಮಾಡಲ್ಲ, ಭಾಳ ಮೌನವಾಗಿ ಕಾಣ್ತಾರೆ ಅವರು. ಸೊ ಮುಖ್ಯಮಂತ್ರಿಗಳ ಹತ್ತಿರ ಕಾಣ್ತಾರೆ, ಇಲ್ಲಿ ಕರ್ಕೊಂಡು ಹೋಗೋದು. ಭಾಳಷ್ಟು ಸಂದರ್ಭಗಳಲ್ಲಿ ನೀವು ಮುಖ್ಯಮಂತ್ರಿಗಳ ಕ್ರಿಕೆಟ್ ಹೋಗಿದ್ದಕ್ಕೆ ನೀವು ನೋಡಿರ್ಬೋದು. ಸೊ ಆ ಸಂದರ್ಭದಲ್ಲಿ ಕ್ರಿಕೆಟ್ ನೋಡೋದಕ್ಕೆ ಗೋವಿಂದರಾಜು ಅವರು ಇರ್ತಾರೆ. ಹಾಗೇನೆ ಭಾಳಷ್ಟು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ದೋಸೆ ತಿನ್ನೋದಕ್ಕೆ ಜನಾರ್ದನ ಹೋಟ್ಲು ಇನ್ಯಾವುದೋ ಹೋಟ್ಲಿಗೆ ಹೋಗ್ತಾರೆ ಅಂತ ಹೇಳಿ ಹಾಗೆ ಕರ್ಕೊಂಡು ಹೋಗೋದ್ರಲ್ಲಿ ಇದೇ ಗೋವಿಂದರಾಜು ಇರ್ತಾರೆ. ಸೊ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಗೋವಿಂದರಾಜು ಬಹುತೇಕ ಸಂದರ್ಭದಲ್ಲಿ ಕಾಣ್ತಾ ಇರ್ತಾರೆ. ಸ ಪವರ್ಫುಲ್ ಮ್ಯಾನ್. ಈಗ ಇವತ್ತು ಮುಖ್ಯಮಂತ್ರಿಗಳು ಅವರನ್ನು, ಗೋವಿಂದರಾಜು ಅವರನ್ನೇ ಅವರ ಹುದ್ದೆಯಿಂದ ಕಿತ್ತು ಹಾಕಿದ್ದಾರೆ. ವೈ? ಬಹಳ ಮುಖ್ಯವಾದ ಪ್ರಶ್ನೆ. ಇಡೀ ಈ ಒಂದು ಘಟನೆ ಏನಿದೆ, ಈ ಘಟನೆಗೂ ಹಾಗೂ ಗೋವಿಂದರಾಜು ಅವರಿಗೂ ಇರುವ ಸಂಬಂಧ ಏನು? ವೈ ಚೀಫ್ ಮಿನಿಸ್ಟರ್ ಸ್ಯಾಕ್ಡ್ ಗೋವಿಂದರಾಜು? ಕೇವಲ ಒಂದು ಸಿಟ್ಟು ಬಂದುಬಿಟ್ಟು, ನಾನು ಹೇಳಿದ ಮುಖ್ಯಮಂತ್ರಿಗಳು ಸಿಟ್ಟು ಬಂದು ಎತ್ತ ಹಾಕಿದ್ರು, ಅಥವಾ ಇದನ್ನು ಆರ್ಗನೈಸ್ ಮಾಡುವುದರಲ್ಲಿ ಯಾವುದಕ್ಕೆ RCB ಏನಿದೆ, RCB ತಂಡದ ವಿಜಯೋತ್ಸವ ಅದಾದ ನಂತರದ ಬೆಳವಣಿಗೆಯಲ್ಲಿ ಸರ್ಕಾರ ಮತ್ತು RCB KCA ನಡುವೆ ಕೆಲಸ ಮಾಡ್ತಿದ್ದವರು ಗೋವಿಂದರಾಜು ಅವರ ಅಲ್ವಾ? ಸೊ ಇಡೀ ಕಾಂಗ್ರೆಸ್ ಇದನ್ನು ನೀವು ಗಮನಿಸಿದರೆ, ಕಾಂಗ್ರೆಸ್ನ ಶಾಸಕರಾಗಲಿ ಮಂತ್ರಿಗಳಾಗಲಿ ಅವರ ಹತ್ರ ಮಾತನಾಡಿದರೆ 2 ಹೆಸರುಗಳನ್ನು ಮಾತ್ರ ಹೇಳ್ತಾರೆ. ಓನ್ಲಿ 2 names ದೇ ಆರ್ ರೆಸ್ಪಾನ್ಸಿಬಲ್ ಅಂತ. ಸೊ ಒಬ್ಬರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇನ್ನೊಬ್ಬರು MLC ಗೋವಿಂದರಾಜು ಅವರು. ಇವರಿಬ್ಬರ ಹೆಸರೇನೆ ಇಡೀ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ನಾನು ಶಾರ್ಟ್ಸ್ ರೀಲ್ ಹೇಳಿದೆ, ಇಟ್ ಲುಕ್ಸ್ ದಟ್ ಎವ್ರಿಬಡಿ ಈಸ್ ನೌ ಲುಕಿಂಗ್ ಟುವರ್ಡ್ಸ್ ದಟ್ DK ಶಿವಕುಮಾರ್ ಅಂತ. ಅದರಂತೆ ನಾನು ಹೇಳಿದೆ, ಒಂದು ಈ ನೀಡ್ಲ್ ಆಫ್ ಸಸ್ಪಿಷನ್ ಇಸ್ ಮೂವಿಂಗ್ ಅಂತ ನಾನು ಹೇಳಿದೆ. ಸೊ ಈಗ ಈ ಎಲ್ಲ ಘಟನೆಗಳಾದಮೇಲೆ ಇದು ಕಾಣ್ತಾರೆ. ಆದರೆ ಓಪನ್ ಆಗಿ DK ಶಿವಕುಮಾರಿಗೆ ಏನೂ ಮಾಡುವ ಹಾಗಿಲ್ಲ ಮುಖ್ಯಮಂತ್ರಿಗಳು. DK ಶಿವಕುಮಾರ್ ಇಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಇಸ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಕಾಂಗ್ರೆಸ್ ಹೈಕಮಾಂಡ್, ದ ಬ್ಲೆಸ್ಸಿಂಗ್ ಆಫ್ ದ ಸೋನಿಯಾ ಗಾಂಧಿ ಆ್ಯಂಡ್ ಅದರ್ಸ್. ಸೊ ಅದ್ರ ಜೊತೆಗೆ ಅವರ ಟೆಂಟಿಕಲ್ಸ್ ಏನಿದೆ, ಈಸ್ ಎ ಬಿಸ್ನೆಸ್ ಮ್ಯಾನ್. ಎಸ್ ರಿಲೇಷನ್ಸ್ ಆ್ಯಂಡ್ ಆಲ್. RCB ಜೊತೆ ಒಳ್ಳೆಯ ಸಂಬಂಧ ಇದೆ ಅವರಿಗೆ. ಸೊ KCA ಜೊತೆಗೆ ಸಂಬಂಧ ಇದೆ, ಆಲ್ ಬಿಸ್ನೆಸ್ ಮ್ಯಾನ್ ಜೊತೆಗೆ ಸಂಬಂಧ ಇದೆ, ಅದಾನಿ ಅಂಬಾನಿ, ಆಲ್ ದೀಸ್ ಥಿಂಗ್ಸ್ ಯು ಸಿ ದಟ್ ದಟ್ ರಿಲೇಷನ್ ಆ್ಯಂಡ್ ಅ ಕಾಂಟ್ಯಾಕ್ಟ್. ಸೊ ಅದರಿಂದ ಈಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಅವರು ಎಷ್ಟರ ಮಟ್ಟಿಗೆ ಅವರು ಅಂದರೆ ಇಡೀ ಈವೆಂಟನ್ನು ಬಳಸಿಕೊಳ್ಳುವುದಕ್ಕೆ ಅವರ ಯತ್ನ ಮಾಡಿರಬಹುದು. RCB ಹೇಳೋದು ಅಂದರೆ ಪೊಲಿಟಿಕಲ್ ಲೆವೆಲ್ನಲ್ಲಿ ಮೋಸ್ಟ್ಲಿ DK ಶಿವಕುಮಾರ್ ಹ್ಯಾಂಡಲ್ಡ್ ಇಟ್. ಆದರೆ ಕಾರ್ಯಕ್ರಮದ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಈ ವಿಧಾನಸೌಧ ಇದ್ದರೆ ಕಾರ್ಯಕ್ರಮ ಆಯೋಜನೆ ಇದೆ ಏನಿದೆ, ಅದನ್ನು ಮೋಸ್ಟ್ ಪ್ರೊಬೆಬಲಿ ಗೋವಿಂದರಾಜು ಅವರು ಮಾಡಿದರು. ಮೋಸ್ಟ್ ಪ್ರೊಬೆಬಲಿ. ಸೊ ಯಾಕೆಂತಂದರೆ ಇಂಥದಕ್ಕೆ ಸಂಬಂಧಪಟ್ಟಾಗ ಆರ್ಗನೈಸ್ ಯಾರು ಮಾಡ್ತಾರೆ ಅನ್ನೋದು.
ಸೊ ಆದ್ದರಿಂದ ಮುಖ್ಯಮಂತ್ರಿಗೆ ಅವರನ್ನು ಸ್ಯಾಕ್ ಮಾಡಿದ ಉದ್ದೇಶ ಅದೇ ಅನ್ಸುತ್ತೆ ನನಗೆ. ಅದಿಲ್ಲದಿದ್ದರೆ ಅವರನ್ನು ಸ್ಯಾಕ್ ಮಾಡ್ತಿರ್ಲಿಲ್ಲ. ಅಂದರೆ ಒಂದು ಮುಖ್ಯಮಂತ್ರಿಗಳು, ನಾನು ಈ ಮೊದಲು ಹೇಳಿದಾಗೆ ಅವರಿಗೆ ಸಿಟ್ಟು ಬಂದಿದೆ. ಆದರೆ ಏನು ಗೊತ್ತಾ, ಅವರು ಮುಖ್ಯಮಂತ್ರಿಗಳು ತಮ್ಮ ಸುತ್ತಮುತ್ತ ಯಾರನ್ನ ಇಟ್ಕೊತಾರೆ ಅದು ಬಹಳ ಮುಖ್ಯವಾದ್ದು. ಅವ್ರ ಸುತ್ತ ಯಾರು ಬಿಟ್ಕೋಬೇಕು ಅಂತ ಆ ವಿಚಾರದಲ್ಲಿ ನನಗನ್ಸುವ ಹಾಗೆ ಸಿದ್ದರಾಮಯ್ಯನವರು ತಪ್ತಾ ಇದ್ದಾರೆ. ಅವರ ಸುತ್ತಮುತ್ತ ಅವರು ಯೋಗ್ಯರನ್ನು ಗುರುತಿಸುವುದರಲ್ಲಿ ವಿಫಲರಾಗಿದ್ದಾರೆ. ಅವರ ಎಲ್ಲ ಅಯೋಗ್ಯರುಗಳು ಬಂದು ಅವರ ಸುತ್ತುವರೆದಿರ್ತಾರೆ, ಅವರ ಸುತ್ತಮುತ್ತ ಇರ್ತಾರೆ. ಎಲ್ಲ ರಂಗದವರು ಅಷ್ಟೇನೆ. ಪತ್ರಿಕೋದ್ಯಮದಲ್ಲಿರುವ ಅಯೋಗ್ಯರುಗಳು, ಕೋಮುವಾದಿಗಳು, ಬೆಂಕಿ ಹಚ್ಚುವವರು, ಬಲಪಂಥೀಯರು, ನಾಗಪುರದವರು, ಚಡ್ಡಿಯವರು, ಲಂಗೋಟಿಯವರು, ಈ ಗುಣಧರ್ಮಗಳಿರುವ ಪತ್ರಕರ್ತರು ಏನಿದ್ದಾರೆ ಅವರು ಸಿದ್ದರಾಮಯ್ಯ ಬಹಳ ಹತ್ರ. ದೀಸ್ ಆರ್ ದ ಶಾಕಿಂಗ್ ಥಿಂಗ್ಸ್. ಅವ್ರಿಗೆ ಬಹಳ ಹತ್ತಿರ ಆಗ್ತಾರೆ ಅವರು. ಅದು ಯಾಕೆ ಅನ್ನುವ ಪ್ರಶ್ನೆ ನಾನು ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಸಿದ್ದರಾಮಯ್ಯವರು ಯಾಕೆ ಇಂಥ ಜನಗಳ ಹತ್ತಿರ ಆಗ್ತಾರೆ ಅಂತ. ಅವರು ಸುತ್ತಮುತ್ತ ಇರುವಷ್ಟು ಬಹಳಷ್ಟು ಜನ. ಐ ಸ್ಟಿಲ್ ಬಿಲೀವ್. ನನಗೆ ಇವತ್ತು ಬೆಳಗ್ಗೆ ಹೇಳ್ಕೊಳಿದ್ರು, ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾ ಇದ್ದಾರಲ್ರಿ, ಏನ್ರಿ ಈಗ ದಟ್ ಒಬ್ಬ ವ್ಯಕ್ತಿಯನ್ನು ಹೊಗಳ್ತೀನಿ ಅಂದರೆ ಹೊಗಳೋದಕ್ಕೆ ಕಾರಣಗಳಿರುತ್ತವೆ. ನೀವು ಟೀಕೆ ಮಾಡಬೇಕು ಅಂತಂದರೆ ಟೀಕೆ ಮಾಡೋದಕ್ಕೆ ಕಾರಣ ಇದ್ದಾಗ ನಾನು ಟೀಕೆ ಮಾಡ್ತೀನಿ. ನಾವು ಮಾಡೋದಕ್ಕೆ ಕಾರಣ ಇದ್ದಾಗಲೂ ಅವರನ್ನು ಹೊತ್ತು ಮೆರೆಸಬೇಕಾಗಿಲ್ಲ, ನನಗದರ ಅಗತ್ಯ ಇಲ್ಲ. ಸೊ ನಾನು ಸಿದ್ದರಾಮಯ್ಯವ್ರನ್ನ ಮೆಚ್ಚಿಕೊಂಡಿದ್ದು ಅವರ ತಾತ್ವಿಕ ಬದ್ಧತೆಗಾಗಿ, ಅಹಿಂದಾಪರ ನಿಲುಪಿಗಾಗಿ. ಅವರು ಯಾವ ಕಾರಣಕ್ಕೂ ಕೋಮುವಾದಿ ಆಗಲ್ಲ ಅನ್ನುವ ಕಾರಣಕ್ಕಾಗಿ. ಈ ಗುಣಗಳು ಏನಿದೆ, ಅವರ ರಾಜಕೀಯ ನಂಬಿಕೆ, ಅನುಭವ, ಇದಕ್ಕಾಗಿ ಐ ಸ್ಟಿಲ್ ಅಪ್ರಿಸಿಯೇಟ್ ಹಿಮ್. ಹಾಗಂತ ಎಲ್ಲದಕ್ಕೂ ಈ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ನಡೆದಾಗ ಸರ್ಕಾರ ಜವಾಬ್ದಾರಿ ಹೊರಬೇಕು ಅಂದಾಗ ಇಲ್ಲ ಅಂತ ನಾನು ಸಿದ್ದರಾಮಯ್ಯನವ್ರನ್ನಾಗಲಿ ಡಿ ಕೆ ಅವ್ರನ್ನಾಗಲಿ ನಾನು ಡಿಫೆಂಡ್ ಮಾಡೋಕ್ಕೆ ಹೋಗಲ್ಲ. ಮಾಡಕೂಡ್ದು ನಾನು ಎಜರ್ಲಿ. ನನಗೆ 11 ಜನರ ಮುಖವನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಅವರ ಕುಟುಂಬದವರ ನೋವು ಅಳುವನ್ನು ನೋಡಿದಾಗ ನನಗೆ ಸಿಟ್ಟು ಬರುತ್ತೆ. ಇಂಥ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡೋದಕ್ಕೆ ಆಗದಿರುವ ಅಯೋಗ್ಯರು ಇವರು ಅಂತ ಅನಿಸುತ್ತೆ. ಆದರೆ ಸಿದ್ದರಾಮಯ್ಯ ನಂಬಿ ತಪ್ಪಿದ್ದಾರೆ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಸಿದ್ದರಾಮಯ್ಯನ ಗುಣಗಳ ಬೇರೆ. ನಾನು ಸ್ಟಿಲ್ ಅಪ್ರಿಸಿಯೇಟ್, ನನಗೆ ಅನುಮಾನ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿಲನ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಲನ್ ಆಗಿದ್ದಾರೆ. ಸೊ ಅದರಿಂದ ಅವರು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಕೂಡದು. ಆದರೆ ತಪ್ಪಿಸಿಕೊಳ್ಳೋ ಯತ್ನ ಕಾಣ್ತಾ ಇದೆ. ಅದು ನಾನು ಇನ್ನೂ ಬೇಜಾರು ಮಾಡ್ತಾ ಇದ್ದೆ. ತಮ್ಮ ಮೇಲಿನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವಂತಹ ಒಂದು ಯತ್ನ ಕಾಣ್ತಾ ಇದೆ ಇಬ್ಬರಲ್ಲೂ ಕೂಡ. ಅವರು ಆ ಜವಾಬ್ದಾರಿ ತೆಗೆದು ಬೇರೆಯವ್ರ ತಲೆ ಮೇಲೆ ಹಾಕ್ಬಿಟ್ಟು ಕೈ ತೊಗೊಳ್ಳೋದನ್ನು ಕಾಣ್ತಾರೆ, ಮಾಡಿಕೊಡ್ತಾರೆ. ದೇ ಶುಡ್ ನಾಟ್ ಡೂ ದ್ಯಾಟ್. ಅದು ನನ್ನ ನಂಬಿಕೆ. ಅದು ಯಾರ ಮೇಲೂ ಹಾಕ್ಕೊಡುದು. ಪೊಲೀಸರು ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಾಣುತ್ತೆ ಅಂತಾರೆ. ಪೊಲೀಸರು ತಪ್ಪು ಮಾಡಿದ್ರು ಅಂತಂದರೆ ಆ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತಿರುವ ಸಚಿವರು ತಪ್ಪು ಮಾಡೋದ್ರಲ್ವಾ, ಅವ್ರ ಜವಾಬ್ದಾರಿ ಅಲ್ವಾ? ಯಾಕೆ ಅದನ್ನ ಹೇಳಲ್ಲ ನೀವು? ಯಾಕೆ ರಾಜಕಾರಣಿಗಳು ತಪ್ಪಿಸ್ಕೊತೀರಿ? ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಸಚಿವರು, ಅವ್ರ ಜವಾಬ್ದಾರಿ ಹೊರಬೇಕಲ್ವಾ? ಬೆಂಗಳೂರು ಸಚಿವರು, ಉಸ್ತುವಾರಿ ಸಚಿವರು ಎಲ್ಲವೂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿ ವಹಿಸಬೇಕಲ್ವಾ? ಹಾಗೆಯೇ ಈ ಸರ್ಕಾರದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ನೀವು ಹೊಣೆಗಾರಿಕೆಯನ್ನು ಹೊರಬೇಕಲ್ವಾ? ನಾನು ನಿನ್ನೆಯಿಂದ ಹೇಳ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು. ತಪ್ಪುಗಳಾಗ್ತವೆ, ಮನುಷ್ಯ ಸಹಜವಾಗಿ ತಪ್ಪುಗಳಾಗ್ತವೆ. ಆ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿದೆಯಲ್ಲ, ಭಾಳ ಮುಖ್ಯವಾದ್ದು. ಆಗ್ಬಿಡ್ತವೆ ಒಂದ್ಸಲ. ನೀವು ಮುಖ್ಯಮಂತ್ರಿಗಳಿಗೆ ಯಾರನ್ನೋ ನಂಬಿದ್ರು ಅವರು, ಅದರಿಂದ ಈಗಲಾದರೂ ಈ ರಾಜಕೀಯ ಬದುಕಿನ ಇಷ್ಟು ವರ್ಷಗಳ ನಂತರ ಆದರೂ ಯೋಗ್ಯರನ್ನು ನಂಬೋದನ್ನು ಅವ್ರು ಕಲ್ತ್ಕೋಬೇಕು. ಅಯೋಗ್ಯರನ್ನು ನಂಬೋದಿರುತ್ತಲ್ಲ, ಅದು ಈ ಸ್ಥಿತಿಗೆ ತಳ್ಳುತ್ತೆ. ಯಾರನ್ನಾದರೂ ಕೂಡ ಯೋಗ್ಯರನ್ನು ನಂಬಬೇಕು, ಯೋಗ್ಯ ಸಲಹೆಗಾರರು ಇಟ್ಕೋಬೇಕು. ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ. ಎಲ್ಲದರ ನಡುವೆ ಯೋಗ್ಯ ಸಲಹೆಗಾರನ ಇಟ್ಕೋಬೇಕು. ಅಯೋಗ್ಯರನ್ನ ಇಟ್ಕೊಬಿಟ್ರೆ ನಾವು ಅಯೋಗ್ಯರಾಗ್ಬಿಡ್ತೀವಿ. ನಮ್ಮ ಯೋಗ್ಯತೆ ತೀರ್ಮಾನ ಆಗುತ್ತೆ. ನಮ್ಮ ಸುತ್ತಮುತ್ತಲು ಯಾರಿದ್ದಾರೆ, ಏನು ಮಾಡ್ತಾರೆ ಅವರ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನ ಆಗುತ್ತೆ. ಅದಕ್ಕೆ ಎಟ್ ಎನಿ ಕಾಸ್ಟ್ ಅವಕಾಶ ಕೊಡಕೂಡದು. ಮತ್ತು ಯಾವ ಸಂದರ್ಭದಲ್ಲೂ ಕೂಡ ಇವರೇನೋ ತಾರತಮ್ಯವನ್ನು ಎಸೆತ್ತಿದ್ದಾರೆ ಅನಿಸಕೂಡದು ಸಾಮಾನ್ಯ ಜನರಿಗೆ. ದಟ್ ಈಸ್ ಕಾಲ್ಡ್ ಎನ್ ಅಕೌಂಟಬಿಲಿಟಿ, ಉತ್ತರದಾಯಿತ್ವ. ನೀವಿಬ್ಬರು ಉತ್ತರದಾಯಿತ್ವ ಬಗ್ಗೆ ಜನತೆಗೆ, ಶಶಿಧರ್ ಭಟ್ ಹೇಳೋದಂತ ನನಗೇನು ಉತ್ತರದಾಯಿತ್ವ ಬೇಕಾಗಿಲ್ಲ. ವಾಟ್ ಐ ಬಿಲೀವ್, ಕನ್ನಡ ನಾಡಿನ ಜನ ಅಷ್ಟು ಪ್ರೀತಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. 130 ಸೀಟ್ಗಳನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಮೆರವಣಿಗೆ ಮಾಡಿದ್ದಾರೆ, ನಿಮ್ಮನ್ನು ಪ್ರೀತಿಸಿದ್ದಾರೆ, ಇನ್ನೂ ಪ್ರೀತಿಸ್ತಾರೆ ನಿಮ್ಮನ್ನು. ಆದರೆ ಆ ಜನರ ಪ್ರೀತಿಗಾದರೂ ನೀವು ಪ್ರಾಮಾಣಿಕವಾಗಿರಬೇಕು. ಆ ಜನರ ಪ್ರೀತಿ ತೋರಿಸ್ತಾರಲ್ಲ ಕರ್ನಾಟಕದ ಜನ ಸಮುದಾಯ,
ಅದಕ್ಕಾದರೂ ನೀವು ಜನರ ಮುಂದೆ ತಲೆಬಾಗಬೇಕು, ಕ್ಷಮೆ ಯಾಕೆ ಮಾಡಲು? ಅದಕ್ಕೆ ಮುಜುಗರ ಪಡಬೇಕಾಗಿಲ್ಲ, ತಪ್ಪು ಅಲ್ಲ, ಆಗೋಗಿದೆ. ನೀವು ಕರ್ನಾಟಕದ ಜನರನ್ನ ಕ್ಷಮೆ ಕೇಳಿದರೆ ದೊಡ್ಡವರಾಗ್ತೀರಿ. ಆದರೆ ನೀವು ಜವಾಬ್ದಾರಿಯನ್ನು ಎಲ್ಲೂ ಒಗಿತಾ, ಹೇಮಂತ್ ನಿಂಬಾಳ್ಕರ್ ಆದರೆ ಟ್ರಾನ್ಸ್ಫರು, ದಯಾನಂದ್ ಆದರೆ ಅಮಾನತ್ತು, ಇದನ್ನು ಮಾಡಕೂಡದಾಗಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇರಲಿ. ಕೈಲಾದಷ್ಟು ಸಹಾಯ ಮಾಡಿ ನನ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ಶುಭರಾತ್ರಿ.